CPR ಪ್ರಕ್ರಿಯೆಯನ್ನು ಕನ್ನಡದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ವೈದ್ಯಕೀಯವಾಗಿ ಸರಿಯಾದ ರೀತಿಯಲ್ಲಿ ಹಂತ ಹಂತವಾಗಿ ಈ ಒಂದು ಪ್ರೊಸೀಜರನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ನಾವು CPR ಎಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. CPR ಕಾರ್ಡಿಯೋಪಲ್ಮನರಿ ರೆಸಿಸಿಟೇಷನ್. ವ್ಯಕ್ತಿಯ ಹೃದಯ ನಿಂತು ಹೋಗಿರುವಾಗ ಅಥವಾ ವ್ಯಕ್ತಿಯ ಉಸಿರಾಡದಾಗ ತಕ್ಷಣ ನೀಡಬೇಕಾದ ತುರ್ತು ಚಿಕಿತ್ಸೆ. ಇದು 2 ಮುಖ್ಯ ಹಂತಗಳನ್ನು ಒಳಗೊಂಡಿರುತ್ತದೆ. ಮೊದಲನೇದು ಚೆಸ್ಟ್ ಕಂಪ್ರೆಷನ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ರೆಸ್ಕ್ಯೂ ಬ್ರೀತ್. ಯಾರಾದರೂ ಬಿದ್ದಿರುವುದನ್ನು ನೋಡಿದಾಗ ಅವರ ಸ್ಥಿತಿಯನ್ನು ಸರಿಯಾಗಿ ಗಮನಿಸಲು ಮತ್ತು ಅವುಗಳ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳಲು ನಾವು ಜಾಗರೂಕರಾಗಿರಬೇಕು. ಅವರ ಆರೋಗ್ಯದ ಸ್ಥಿತಿ ಮತ್ತು ಸುತ್ತಲಿನ ಪರಿಸ್ಥಿತಿಯ ಬಗ್ಗೆ ಗಮನ ಹರಿಸುವುದು ಅತ್ಯಂತ ಮುಖ್ಯವಾಗಿದೆ. CPR ನೆರವಿಗೆ ಬರುವುದರಿಂದ ನಾವು ಆ ವ್ಯಕ್ತಿಯ ಜೀವವನ್ನು ಉಳಿಸಲು ಸಾಧ್ಯವಾಗಬಹುದು. CPR ಮಾಡುವಾಗ ನಾವು ಏನು ಮಾಡಬೇಕೆಂದು ತಿಳಿದುಕೊಳ್ಳುವುದು ಮತ್ತು ತಕ್ಷಣ ಕಾರ್ಯಗತಗೊಳಿಸುವುದು ಅತ್ಯಂತ ಮುಖ್ಯವಾಗಿದೆ. ನಮ್ಮೆಲ್ಲರಿಗೂ ಈ ವಿಷಯದಲ್ಲಿ ಜಾಗರೂಕತೆ ಮತ್ತು ತರಬೇತಿ ಅಗತ್ಯವಿದೆ. CPR ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ಶ್ರೇಷ್ಠ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ತಯಾರಾಗಿರುವುದು ನಾವು ಎದುರಿಸುತ್ತಿರುವ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಗೆಳೆಯರು, ಕುಟುಂಬಸ್ಥರು ಅಥವಾ ಅನ್ಯರ ಜೀವವನ್ನು ಉಳಿಸಲು ಸಾಧ್ಯವಾಗುತ್ತದೆ. CPR ಮಾಡಬೇಕಾದ ಸಂದರ್ಭಗಳು: ವ್ಯಕ್ತಿ ಪ್ರತಿಕ್ರಿಯೆ ನೀಡದಿದ್ದರೆ, ಉಸಿರಾಡುತ್ತಿಲ್ಲ ಅಂತ ಖಚಿತ ಮಾಡಿಕೊಂಡು, ಮತ್ತೆ ನಾಡಿ ಮಿಡಿತ ಕಾಣದಿದ್ದರೆ. ಹಂತ ಹಂತವಾಗಿ CPR ಮಾಡುವ ವಿಧಾನ ತಿಳಿದುಕೊಳ್ಳೋಣ. ವ್ಯಕ್ತಿಯ ಭುಜಗಳನ್ನು ತಟ್ಟಿಕೊಂಡು ಕೇಳಿ, ನೀವು ಓಕೆ ಇದ್ದೀರಾ ಅಥವಾ ನನ್ನ ಮಾತು ಕೇಳಿಸ್ತಿದೆಯಾ ಅಂತ ಕೇಳಿ. ಅವರಿಗೆ ಎಚ್ಚರಿಕೆಯಿಂದ ಇದ್ದೀರಾ ಅಂತ ತಿಳಿದುಕೊಳ್ಳಿ. ಅವರಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲದಿದ್ದರೆ ಮುಂದಿನ ಹಂತಕ್ಕೆ ಹೋಗಿ. ವೈದ್ಯಕೀಯ ಸಂಪರ್ಕವನ್ನು ಮಾಡಿ, ಕರೆ ಮಾಡಿ. 3, 2, 1